ಹೇಗ್ ಮಾತಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ವಿ. ಈಗ ನೀನ್ ಆ ಕೆಲ್ಸನ ನಮ್ಗೆ ತುಂಬಾ ಸುಲಭ ಮಾಡ್ಬಿಟ್ಟೆ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಬ್ರೋ. ಯಾವ್ದೋ ಗಾದೆ ಮಾತು ಹೇಳ್ದಾಗೆ ಕೂಸೆ ಇನ್ನೂ ಹುಟ್ಟಿಲ್ಲ, ಹೊಟ್ಟೆಲಿರೋ ಮಗುಗೆ ಏನ್ ಹೆಸರಿಡೋಣ ಅಂತ ಕೇಳಿದ್ರಂತೆ. ಹುಡುಗಿ ಮನೇಲಿನೂ ಒಪ್ಕೋಬೇಕಲ್ವಾ? ನಾವೊಂದ್ಸಲ ಹೋಗಿ ಮಾತಾಡ್ಕೊಂಡು ಬರೋಣ. ಮೊದಲು ರಂಗನ ಕಳ್ಸೋಣ ಅಮ್ಮ. ರಂಗ, ಯಜಮಾನ್ರೆ, ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸು. ಸರಿ ಯಜಮಾನ್ರೆ. ಯಾಕೆ ಹೀಗಿದ್ದಾಳೆ? ಏನು ಯೋಚಿಸ್ತಿದ್ದಾಳೆ ಇವಳು? ಅಕ್ಕ ಅಕ್ಕ ಕೂಗದ್ಯಾ ಮಾರುತಿ? 2 ಸಲ ಕರ್ದೆ ಅಕ್ಕ. ನೀನೊಳ್ಳೆ ಹಳೆ ಕಾಲದ ಫಿಲಂ ಹೀರೋಯಿನ್ಗಳ ತರ ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದನ್ನ ಯೋಚನೆ ಅಂತಾನೆ ಅಂತ್ಯ ಮಾರುತಿ. ಅಯ್ಯೋ ದೇವ್ರೆ, ಆಜರದ ಬಗ್ಗೆನೇನಾ? ಹಬ್ಬದ ದಿವ್ಸ ಸೀತಾದೇವಿನ ಮದ್ವೆ ಆಗಕ್ಕೆ ರಾಮ ಬಂದ್ನೋ ಇಲ್ವಾ ಗೊತ್ತಿಲ್ಲ ಅಕ್ಕ. ಆದ್ರೆ ನಿನ್ನನ್ನೇ ಪ್ರೀತಿಸ್ಬೇಕು ಅಂತ ಆ ಫೋಟೋದವನ್ನ ಕಳಿಸ್ದ ಅಕ್ಕ. ಪ್ರೀತಿನ? ಅದ್ ಹೇಗಿರತ್ತೆ ಮಾರುತಿ? ಅಕ್ಕ, ನೀನ್ ಅಗರಬತ್ತಿನ ಹೇಗ್ ಮಾಡ್ತೀಯ? ದೇವರ್ಗ್ ಹಾಕಿರೋ ಹೂವು ಒಣಗದ್ಮೇಲೆ ಅದನ್ನ ತೆಗಿತಾರಲ್ವಾ, ಅದನ್ನ ಭಕ್ತಿಯಿಂದ ತಗೊಂಡ್ ಬಂದು 4 ದಿನ ಅದನ್ನ ಬಿಸಿಲಲ್ಲಿಟ್ಟು ಅದನ್ನ ಈ ತರ ಪುಡಿ ಮಾಡ್ತೀನಿ. ಚಂದನ, ಸುಗಂಧದ ದ್ರವ್ಯಗಳನ್ನೆಲ್ಲ ಕಲಸಿ ಹೀಗೆ ಕಡ್ಡಿನಲ್ಲಿ ಅದನ್ನ ಅದ್ದಿ ಅಗರಬತ್ತಿಗಳನ್ನ ತಯಾರು ಮಾಡ್ತೀನಿ. ನೋಡ್ದ್ಯಾ ಅಕ್ಕ, ನಿನಗೆ ಗೊತ್ತಿಲ್ಲದೆ ನಾನು ಕೇಳಿದ ತಕ್ಷಣ ಕೆಲ್ಸ ಮಾಡಕ್ ಶುರು ಮಾಡ್ದ್ಯಲ್ಲ ಅಕ್ಕ. ನಿನಗೆ ಯಾವ್ದ್ರ ಮೇಲೂ ಗಮನ ಇಲ್ದೆ ನೀನ್ ಮಾಡ್ತಿರೋ ಕೆಲ್ಸನೆಲ್ಲ ಮರ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಸ್ಟ್ಯಾಚು ತರ ಕೂತ್ಕೊಳ್ಳೋದಕ್ಕೆ ಪ್ರೀತಿ ಅಂತ ಹೇಳ್ತಾರಕ್ಕ. ಹಾ, ನನ್ಗೆ ಅರ್ಥ ಆಯ್ತು ಮಾರುತಿ. ಏನ್ ಅರ್ಥ ಆಯ್ತು? ಪ್ರೀತಿ ಅಂದ್ರೆ ಅಗರಬತ್ತಿ ಅಲ್ವಾ? ನಾನ್ ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಈ ಹಣ್ಣಾರು ತಿಂತೀನಿ. ನಮ್ಮ ಅಣ್ಣ ಇಷ್ಟಪಡ್ತಿರೋ ಹುಡುಗಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಫೋಟೋ ಹೇಗೆ ತೆಗಿಲಿ? ತಿಂತ ಮಾತಾಡು ಮಾರುತಿ, ಕೇಳಿಸ್ಕೊಂಡ್ ಕೆಲ್ಸ ಮಾಡ್ತೀನಿ. ಅಕ್ಕ, ಬುದ್ಧಿ ಇಲ್ದೇ ಇರೋನ್ ಹತ್ರ ನೀನೇನ್ ಮಾತಾಡ್ತೀಯ? ಅಮ್ಮ ಕರೀತಿದ್ದಾಳೆ, ಹೋಗು. ಹೋಗ್ತೀನಿ. ಈ ಅಗರಬತ್ತಿಗಳನ್ನ ಸ್ವಲ್ಪ ಎತ್ತಿಡ್ತೀಯಾ? ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅದಕ್ಕೆ ತಾನೇ ಹೇಳಿದ್ದು. ಅಂದಿದ್ ನಿನ್ ತಮ್ಮನೇ ಅಲ್ವಾ? ನಿನ್ ಜಾಣೆ ತಾನೆ. ಇದನ್ ಜೋಡ್ಸಿಡು, ಸುಬ್ಬಣ್ಣ ಅವ್ರ ಮನೆಗ್ ಕೊಟ್ ಬರ್ಬೇಕು. ಸ್ವಲ್ಪ ಅರ್ಜೆಂಟ್ ಇದೆ ಶ್ರೀಯಾ. ಸರಿ, ಹೋಗು. ಇನ್ನೇನ್ ಶ್ರೀಯಕ್ಕ ಸಮಾಚಾರ? ನನ್ನ ಟೈಮ್ ಚೆನ್ನಾಗಿದೆ. ಈಗ ನಾನು ಫೋಟೋ ತೆಗಿಬಹುದು. ಪರವಾಗಿಲ್ಲ ಅಕ್ಕ, ಚೆನ್ನಾಗೇ ಮಾಡ್ತೀಯಾ. ಏಯ್ ಕೋತಿ, ಕಾಲ್ ಮೀ ಮಾರುತಿ. ಎರಡು ಒಂದೇ. ನಾನ್ ತೋರಿಸ್ಕೊಳಲ್ಲ ಅಷ್ಟೇ, ಯಾವ ಕೆಲ್ಸನಾದ್ರೂ ಮಾಡ್ತೀನಿ. ನಿನ್ ಹಾಗಲ್ಲ.
ನೀನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನು. ಅಬ್ಬಾ, ಶ್ರೇಯಾ ಅವರು ಅಗರಬತ್ತಿನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಫೋಟೋ ತಕೊಳ್ಳೋಣ. ನೀನ್ ಬೇಡ್ದಿರೋದೆಲ್ಲ ಬಿಟ್ಟು ಅಗರಬತ್ತಿ ಮಾಡ್ಬೋದು ತಾನೆ. ಆಗ್ಲಿಂದ ನೋಡ್ತಿದ್ದೀನಿ, ಏನೋ ವಟ ಅಂತಿದ್ಯಾ ನಿನ್ನ. ಈ ಮನೆ ತಗೊಂಡು ತಲೆ ಹೊಡೆದ ಹಾಕ್ಬಿಡ್ತೀನಿ. ಬೇಡಕ್ಕ. ಹುಷಾರ್, ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲಿರು. ಇವಳನ್ ಮದ್ವೆ ಆಗೋನು ಅದ್ಯಾ ಜನ್ಮದಲ್ಲಿ ಪಾಪ ಮಾಡಿದ್ನ ಏನೋ ಪಾಪ. ಎಷ್ಟ್ ಪ್ಯಾಕೆಟ್ ಬೇಕು ಅಕ್ಕ? 2 ಸಾಕು ವೈದೇಹಿ. ಇನ್ನೊಂದೆರಡು ತಗೊಳ್ಳಿ, ನೀವು ಬೇಕಾದ ಕೇಳಕ್ಕೆ. ಇವಳ ಹತ್ರ ಫೋನ್ ಇಲ್ಲ ಗೊತ್ತಾ? 2 ದಿನಕ್ಕೊಂದ್ಸಲ ವೈದೇಹಿ ಇದೇ ರೋಡಲ್ಲಿ ಹೋಗ್ತಿರ್ತಾಳಲ್ಲ, ಆಗ ತಗೋತೀನಿ ಬಿಡು. ಈಗ 80 ರೂಪಾಯಿ ಇಟ್ಕೋ. 2 ಅಗರಬತ್ತಿನ ಹಚ್ಚಿ 5 ನಿಮಿಷ ಅಂಗಡಿನ ನೋಡ್ಕೋ ವೈದೇಹಿ. ಸ್ಟೋರಿಗೆ ಬೀಗ ಹಾಕೊಂಡ್ ಬರ್ತೀನಿ, ಮಾರಿಗ್ 30 ಅಂತ ಹೇಳು. ನಾನ್ ಹೂ ಅಂತಾನೂ ಅನ್ಲಿಲ್ಲ, ಹಾಗೆ ಹೊಟ್ಟೋದ್ರಲ್ಲ ಮಾರುತಿ. ನೀನು ಅಂದ್ರೆ ಎಲ್ರಿಗೂ ಅಷ್ಟ್ ನಂಬಿಕೆ ಅಕ್ಕ, ಅದಕ್ಕೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿ ಅಂತ ಹೇಳಿಲ್ಲ ಅಕ್ಕ. ಇಲ್ಲೇನ್ ಮಾಡ್ತಿದ್ಯಾ ಅಗರ್ಬತ್ತಿ?